ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಅಲ್ಲಮ್ಮ ಇಕ್ಬಾಲ್ ಕೋಚಿಂಗ್ ಸೆಂಟರ್ ಸ್ಕೂಲ್ನಲ್ಲಿ 78ನೇ ಸ್ವತಂತ್ರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕರಾದ ಪ್ರಭುಗೌಡ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾತನಾಡಿ, ಮಕ್ಕಳು ಈ ದೇಶದ ಆಸ್ತಿ. ಮುಂದಿನ ದಿನಮಾನಗಳಲ್ಲಿ ಗಡಿನಾಡ ರಕ್ಷಣೆಗೆ ನೀವೆಲ್ಲರೂ ಬದ್ಧರಾಗಬೇಕು ಮತ್ತು ಗಟ್ಟಿಯಾಗಬೇಕು. ಜೊತೆಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡುವ ಮುಖಾಂತರ ಬದುಕನ್ನು ಗಟ್ಟಿಯಾಗಿಸಿಕೊಳ್ಳಬೇಕು ಮತ್ತು ಶಾಲೆಯ ಕೀರ್ತಿಯನ್ನು ನೀವೆಲ್ಲರೂ ಬೆಳಗಿಸಬೇಕು ಎಂದರು. ಬಳಿಕ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕಾ ಸಂಚಾಲಕರು ಹನುಮಂತ ಚಲವಾದಿ ಮಾತನಾಡಿ, ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಸೌಭಾಗ್ಯ. ಈ ದೇಶದಲ್ಲಿ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರಿಗೂ ಭಾರತ ಮಾತೆ ಜಾಗ ನೀಡಿದ್ದಾಳೆ. ಮುಂದೆಯೂ ಕೂಡ ಮಕ್ಕಳು ನಾನು ಹೆಚ್ಚು ನೀನು ಕಡಿಮೆ ಮತ್ತು ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ ಎಂದು ಕಿತ್ತಾಡುವಂತಹ ಮನೋವೃತ್ತಿಯನ್ನು ಯಾರು ಬೆಳೆಸಿಕೊಳ್ಳಬಾರದು ಮತ್ತು ನೀವು ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಹುದ್ದೆಗಳನ್ನು ಪಡೆದುಕೊಂಡರೆ ಕಲಿಸಿದ ಶಾಲೆಗೂ ಮತ್ತು ಗುರುಗಳಿಗೂ ಒಂದು ಕೀರ್ತಿಯನ್ನು ತಂದುಕೊಟ್ಟಂತಾಗುತ್ತದೆ. ಶಾಲೆಯ ಪರಿಸರ ಚೆನ್ನಾಗಿದ್ದು ಒಳ್ಳೆಯ ಶಿಕ್ಷಣ ನೀಡುತ್ತಿರುವ ಡಾಕ್ಟರ್ ಇರ್ಷಾದ್ ಅಹಮದ್ ಮುಲ್ಲಾ ಅವರಿಗೂ ಮತ್ತು ಶ್ರೀಮತಿ ರುಬಿನಾ ಮುಲ್ಲಾ ಮತ್ತು ಶಾಲೆಯ ಪುಟಾಣಿ ಮಕ್ಕಳಿಗೂ ನಮ್ಮ ಸಂಘಟನೆಯಿಂದ ಏನಾದರೂ ಸಣ್ಣಪುಟ್ಟ ಸಹಾಯ ಮಾಡುವುದಿದ್ದರೆ ಖಂಡಿತವಾಗಿಯೂ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಲ್ಲಮ್ಮ ಇಕ್ಬಾಲ್ ಕೋಚಿಂಗ್ ಮುಖ್ಯಸ್ಥರು ಡಾಕ್ಟರ್ ಇರ್ಷಾದ್ ಅಹಮದ್ ಮುಲ್ಲಾ, ಮುಖ್ಯ ಗುರುಗಳು ಶ್ರೀಮತಿ ರುಬಿನಾ ಮುಲ್ಲಾ, ಮಾಜಿ ಸೈನಿಕರಾದ ಪ್ರಭುಗೌಡ ಪಾಟೀಲ್, ಎಸ್ಎ ಇಟಗಿ, ಕೆಕೆ ಮುಲ್ಲಾ, ಮಹಮ್ಮದ್ ಕೋಲ್ಕಾರ್, ಶ್ರೀಮತಿ ಫಕೀರ್ ಬಿ ಕೋಲ್ಕಾರ್ ಅನೇಕರು ಭಾಗವಹಿಸಿದ್ದರು. ಭೀಮಧ್ವನಿ ನ್ಯೂಸ್ 7.